ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಇನ್ನು ಇರಾನ್ ಮೇಲೆ ಇನ್ನಿಲ್ಲದಂತೆ ಅಮೆರಿಕ ಹಾಗೂ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡ್ತಾನೆ ಇದೆ. ಇದೀಗ ಇಸ್ರೇಲ್ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದೆ. ಅಮೆರಿಕ ಹಾಗೂ ಇಸ್ರೇಲ್ನ ಯುದ್ಧ ವಿಮಾನಕ್ಕೆ ಆಗಸದಲ್ಲೇ ಜಂಟಿಯಾಗಿ ಇಂಧನ ತುಂಬಿಸುತ್ತಿರುವ ವಿಡಿಯೋವನ್ನು ಇಸ್ರೇಲ್ ರಿಲೀಸ್ ಮಾಡಿದೆ. ಯುದ್ಧ ಇನ್ನಷ್ಟು ತಾರಕಕ್ಕೇರೋ ಸಾಧ್ಯತೆ ಇದ್ದು ಅಗತ್ಯ ವಸ್ತುಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ತೀವ್ರಗೊಳಿಸಿದೆ. ಇಸ್ರೇಲ್ನ ನೆಗೆವ್ ಹಾಗೂ ಡೆಡ್ ಸಿ ಪ್ರದೇಶವನ್ನ ಗುರಿಯಾಗಿಸಿ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಮಿಸೈಲ್ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿಯಾದ ಬಗ್ಗೆ ವರದಿಯಾಗಿಲ್ಲ. ಇನ್ನು ನೆಗೆವ್ನ ಹಲವು ಭಾಗಗಳಲ್ಲಿ ನಿನ್ನೆ ಏಕಕಾಲದಲ್ಲಿ ಸೈರನ್ ಮೊಳಗಿದೆ. ಇನ್ನು ಇಸ್ರೇಲ್ ಸೇನಾಪಡೆ ಅಲರ್ಟ್ ಆಗಿದ್ದು ಯಾವುದೇ ದಾಳಿ ಆಗದಂತೆ ಎಚ್ಚರ ವಹಿಸ್ತಾ ಇದೆ. ಇಸ್ರೇಲ್ ವಿರುದ್ಧ ಇರಾನ್ ಕೆಂಡ ಕಾರ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯದ ಯುದ್ಧದ ಕುರಿತಂತೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಮೆರಿಕ ಅಂದುಕೊಂಡಿದ್ದನ್ನ ಸಾಧಿಸಿದೆ. ಯುದ್ಧ ನಾವಂದುಕೊಂಡಂತಕ್ಕಿಂತ ಕೊಂಚ ಹೆಚ್ಚು ದಿನ ನಡೆಯುತ್ತಿದೆ. ಇನ್ನೂ ಯುದ್ಧ ನಡೆಯಲಿದೆ. ಇರಾನ್ ಸೋಲನ್ನು ಒಪ್ಪಿಕೊಳ್ಳುವವರೆಗೂ ಯುದ್ಧ ನಡೆಯಲಿದೆ ಅಂತಂದ್ರು. ಇದೇ ವೇಳೆ ಇರಾನ್ ಮತ್ತೆ ಮರು ನಿರ್ಮಾಣ ಮಾಡದಂತೆ ನಾವು ಇರಾನ್ ಮೇಲೆ ದಾಳಿಯನ್ನ ಮಾಡ್ತೀವಿ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಕುವೈತ್ನ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ಮಾಡಿದೆ. ಕ್ಷಿಪಣಿ ಡ್ರೋನ್ಗಳನ್ನು ಬಳಸಿಕೊಂಡು ಇರಾನ್ ಸೇನೆ ದಾಳಿ ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ 15 ಡ್ರೋನ್ಗಳಿಂದ ದಾಳಿ ಮಾಡಲಾಗ್ತಾ ಇದೆ. ಇನ್ನು ಡ್ರೋನ್ ದಾಳಿಯಿಂದಾಗಿ ಏರ್ಪೋರ್ಟ್ ರಡಾರ್ ವ್ಯವಸ್ಥೆಗೆ ಭಾರೀ ಹಾನಿ ಆಗಿದೆ. ಡ್ರೋನ್ ದಾಳಿಯಿಂದ ಇಂಧನ ಟ್ಯಾಂಕರ್ಗಳಿಗೂ ಬೆಂಕಿ ಬಿದ್ದಿದ್ದು ಇನ್ನೂ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಕುವೈತ್ ಏರ್ಪೋರ್ಟ್ ಮೇಲೆ ನಡೆದಿರೋ ದಾಳಿಯಲ್ಲಿ ಏರ್ಪೋರ್ಟ್ಗೆ ಭಾರಿ ಹಾನಿಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಯತ್ನಿಸಿದ್ದಾರೆ. ಈ ಬಗ್ಗೆ ಯುಎಇ ತುರ್ತು ನಿರ್ವಹಣಾ ಘಟಕ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ದಾಳಿ ನಡೀತಾ ಇದೆ. ಜನರು ಆದಷ್ಟು ಸುರಕ್ಷಿತ ಸ್ಥಳದಲ್ಲಿರುವಂತೆ ಮನವಿ ಮಾಡ್ತೀವಿ. ಇರಾನ್ ದಾಳಿಯನ್ನು ನಾವು ಸಮರ್ಥವಾಗಿ ಎದುರಿಸ್ತಿದ್ದೀವಿ. ಯಾರು ಆತಂಕ ಪಡೋದು ಬೇಡ ಅಂತ ತಿಳಿಸಿದೆ. ಇಸ್ರೇಲ್ನ ಅನೇಕ ಕಡೆ ಇರಾನ್ ದಾಳಿ ಮಾಡಿದೆಯಂತೆ. ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಬಳಸಿಕೊಂಡು ನಾವು ದಾಳಿ ಮಾಡಿದ್ದು ಇಸ್ರೇಲ್ಗೆ ತಕ್ಕ ಪಾಠ ಕಲಿಸಿದ್ದೀವಿ ಅಂತ ಐಆರ್ಜಿಸಿ ಹೇಳ್ಕೊಂಡಿದೆ. ಲಾಂಗ್ ರೇಂಜ್, ಮೀಡಿಯಂ ರೇಂಜ್ ಮಿಸೈಲ್ಗಳನ್ನು ಬಳಸಿ ನಾವು ದಾಳಿ ಮಾಡಿದ್ದೀವಿ. ಅಮೆರಿಕದ MQ-9 ಡ್ರೋನ್ ಹಾಗೂ F-16 ಫೈಟರ್ ಜೆಟ್ ನಾವು ಹೊಡೆದು ಉರುಳಿಸಿದ್ದೇವೆ. ಇಸ್ರೇಲ್ನ ಸೇನಾ ನೆಲೆ ಮೇಲೂ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳಿದೆ. ಇನ್ನು ಕೊಲ್ಲಿ ರಾಷ್ಟ್ರಗಳ ಮೇಲೆ ನಡೆಯುತ್ತಿರೋ ದಾಳಿ ಕೇವಲ ತೈಲ ಮಾತ್ರ ಅಲ್ಲ, ವೈದ್ಯಕೀಯ ಉಪಕರಣಗಳು, ಔಷಧಿಗಳ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಬಹ್ರೈನ್ನಲ್ಲಿರುವಂತಹ ಅಲ್ಬಾದ ನೆಲೆಗಳ ಮೇಲೆ ನಡೆದ ದಾಳಿಯಲ್ಲಿ ಅಲ್ಬಾ ಧ್ವಂಸಗೊಂಡಿದೆ. ಇನ್ನು ಸೌದಿ ಅರೇಬಿಯಾ, ಕತಾರ್ ಮೇಲೂ ಇರಾನ್ ದಾಳಿಯನ್ನ ಮುಂದುವರೆಸಿದ್ದು ಇದರಿಂದಾಗಿ ಇಂಧನ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಇನ್ನು ಜಾಗತಿಕವಾಗಿ 30% ಔಷಧಿಗಳು ಹರ್ಮುಜ್ ಜಲಸಂಧಿ ಮೂಲಕ ಸಾಗಾಟ ಮಾಡಲಾಗ್ತಾ ಇತ್ತು. ಈಗ ಹರ್ಮುಜ್ ಜಲಸಂಧಿ ಮುಚ್ಚಿರೋ ಕಾರಣ ವೈದ್ಯಕೀಯ ಉಪಕರಣ, ಔಷಧಿಗಳ ಸಾಗಾಟದಲ್ಲಿ ವ್ಯತ್ಯಯ ಆಗಲಿದೆ. ಔಷಧಿಗಳ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೊಲ್ಲಿ ದೇಶಗಳ ಯುದ್ಧಕ್ಕೆ ಹೌತಿ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಹೌತಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಹೌತಿ ಉಗ್ರರ ಎಂಟ್ರಿಯಿಂದ ಜಲಸಂಧಿ ಟೆನ್ಷನ್ ಶುರುವಾಗಿದೆ. ಮಂದೆ ಬಸೂಯೆಜ್ ಕಾಲುವೆ ಬಂದ್ ಆಗೋ ಭೀತಿ ಈಗ ಎದುರಾಗಿದೆ. ವಿಶ್ವದ 10% ಕಡಲ ವ್ಯಾಪಾರಕ್ಕೆ ಆತಂಕ ಎದುರಾಗುತ್ತೆ. ಇನ್ನು ವಿಶ್ವದ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಬಂದಿದೆ. ಯುರೋಪ್ಗೆ ಜಲಸಂಪರ್ಕವೇ ಬಂದ್ ಆಗೋ ಆತಂಕ ಇದೆ. ವಸ್ತುಗಳ ವೆಚ್ಚ ಹೆಚ್ಚಳವಾಗಿ ದರ ಏರಿಕೆ ಬಿಸಿ ಶುರುವಾಗೋ ಸಾಧ್ಯತೆಯೂ ಇದೆ. ಕೊಲ್ಲಿ ಯುದ್ಧಕ್ಕೆ ಹೌತಿ ಉಗ್ರರು ಎಂಟ್ರಿ ಆಗ್ತಿದ್ದಂತೆ ಅಮೆರಿಕ ಅಲರ್ಟ್ ಆಗಿದೆ. ಇರಾನ್ ಮೇಲೆ ದಾಳಿ ತೀವ್ರಗೊಳಿಸೋಕೆ ನಿರ್ಧರಿಸಿ ಪಶ್ಚಿಮ ಏಷ್ಯಾಗೆ 3,500ಕ್ಕೂ ಅಧಿಕ ಸೈನಿಕರನ್ನ ರವಾನೆ ಮಾಡಲಾಗಿದೆ. ಇರಾನ್ನ ಏರ್ಬಿಲ್ ವಿಮಾನ ನಿಲ್ದಾಣದ ಬಳಿ ಸ್ಫೋಟಗೊಂಡಿದ್ದು ಮಾರ್ಚ್ 31ರವರೆಗೆ ಇರಾನ್ ಏರ್ ಸ್ಪೇಸ್ ಬಂದ್ ಮಾಡಿದೆ. ಟ್ರಂಪ್ ಆಡಳಿತದ ವಿರುದ್ಧ ಅಮೆರಿಕದಾದ್ಯಂತ ನಗರಗಳಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೀತಾ ಇವೆ. ಇರಾನ್ ಯುದ್ಧ, ಫೆಡರಲ್ ವಲಸೆ ನೀತಿ ಹಾಗೂ ಹೆಚ್ಚುತ್ತಾ ಇರುವಂತಹ ಜೀವನ ವೆಚ್ಚವನ್ನು ವಿರೋಧಿಸಿ ಜನ ಬೀದಿಗಿಳಿದಿದ್ದಾರೆ. ನ್ಯೂಯಾರ್ಕ್, ವಾಷಿಂಗ್ಟನ್ DC ಮತ್ತು ಲಾಸ್ ಏಂಜಲೀಸ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಜನ ಪ್ರತಿಭಟಿಸುತ್ತಿದ್ದಾರೆ. ಈಗ ಯುದ್ಧದ ಪರಿಣಾಮದ ಪ್ರಮುಖ ಸುದ್ದಿಗಳು. ಯುದ್ಧದ ಪರಿಣಾಮ ರಾಜ್ಯದೆಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಈ ಹಿನ್ನೆಲೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಜನತೆಗೆ ಬುಕ್ ಮಾಡಿ 15 ದಿನ ಕಳೆದರೂ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ದಿನನಿತ್ಯ ಗ್ಯಾಸ್ ಏಜೆನ್ಸಿ ಗ್ರಾಹಕರು ಸಾಲುಗಟ್ಟಿ ನಿಲ್ತಿದ್ದು ಸಿಲಿಂಡರ್ಗಾಗಿ ಪರದಾಟ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಹೆಚ್ಚಿನ ಮೊತ್ತಕ್ಕೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸದ್ಯ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರೋ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದ್ದು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ವದಂತಿ ಹಬ್ಬಿದ್ದು ಜನ ನಾ ಮುಂದು ತಾ ಮುಂದು ಅಂತ ಪೆಟ್ರೋಲ್ ಬಂಕ್ ಮುಂದೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳೋಕೆ ಮುಗಿ ಬೀಳ್ತಾ ಇದ್ದಾರೆ.
ಡೀಸೆಲ್ಗಾಗಿ ಡ್ರಮ್ ಕ್ಯಾನ್ ಹಿಡ್ಕೊಂಡು ಜನ ಬರ್ತಾ ಇದ್ದು ಡೀಸೆಲ್ ತುಂಬಿಸ್ಕೊಂಡು ಹೋಗಿದ್ದಾರೆ. ಇನ್ನು ಡೀಸೆಲ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಾನೆ ಇಲ್ಲ, ಜನ ಡ್ರಮ್ಗಳಲ್ಲಿ ಡೀಸೆಲ್ ತುಂಬಿಕೊಂಡು ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ದಕ್ಕೆ ಮನೆ ಓನರ್ ಬಾಡಿಗೆದಾರರನ್ನ ಖಾಲಿ ಮಾಡಿಸಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಶ್ವತ್ಥ ನಗರದಲ್ಲಿ ಘಟನೆ ನಡೆದಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಪೇಂಟಿಂಗ್ ಹಾಳಾಗುತ್ತೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಓನರ್ ಬಾಡಿಗೆದಾರರಿಗೆ ಹೇಳಿದ್ರಂತೆ. ಆದರೆ ಓನರ್ ಮಾತು ಕೇಳದೆ ಬಾಡಿಗೆದಾರರು ಸೌದೆ ಒಲೆಯಲ್ಲೇ ಅಡುಗೆ ಮಾಡಿದ್ದಾರೆ. ರಾತ್ರೋರಾತ್ರಿಯೇ ಮನೆ ಖಾಲಿ ಮಾಡುವಂತೆ ಓನರ್ ಹೇಳಿದ್ದಕ್ಕೆ ಬಾಡಿಗೆದಾರ ಕಂಗಾಲಾಗಿದ್ದಾರೆ. ಈಗ ಬೈ ಎಲೆಕ್ಷನ್ ಕುರಿತಾದ ಸುದ್ದಿಗಳು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಈಗ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಇಳಿದಿದ್ದಾರೆ. ಉಮೇಶ್ ಮೇಟಿ ಪರ ರಾಹುಲ್ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಶಿರೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಉಪಚುನಾವಣೆಗಳಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಅನ್ನೋದನ್ನ ಕಲಿಯೋಕೆ ಅವಕಾಶ ಸಿಗ್ತಾ ಇದೆ. ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಜಯ ಗಳಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಈಗಾಗಲೇ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಈಗಾಗಲೇ ಶ್ರೀರಾಮುಲು, ಗೋವಿಂದ ಕಾರಜೋಳ ಸೇರಿ ಅನೇಕ ನಾಯಕರು ಫೀಲ್ಡ್ಗೆ ಇಳಿದಿದ್ದಾರೆ. ಇನ್ನು ಇಂದು ಮತ್ತಷ್ಟು ನಾಯಕರು ಆಗಮಿಸುವ ಸಾಧ್ಯತೆ ಇದೆ. ವಿಜೇಂದ್ರ ಕೂಡ ಇಂದು ಬಾಗಲಕೋಟೆಗೆ ಭೇಟಿ ನೀಡಲಿದ್ದಾರೆ ಎನ್ನಲಾಗುತ್ತಿದೆ. ದಾವಣಗೆರೆ ದಕ್ಷಿಣ ಗೆಲ್ಲಲು ಭಾರಿ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಎದುರುವ ಬಂಡಾಯ ಶಮನ ಮಾಡಲಾಗಿದೆ. ಆದರೂ ಮುಸ್ಲಿಮರ ನಡೆ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ಮಲ್ಲಿಕಾರ್ಜುನ್ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ನಾಯಕರನ್ನ ಕರೆಸಿ ಮತಬೇಟೆಗೆ ಮಲ್ಲಿಕಾರ್ಜುನ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಣ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಬ್ಯಾಟಿಂಗ್ ಆಗ್ತಾ ಇದೆ. ಇನ್ನು BY ವಿಜೇಂದ್ರ ಇವತ್ತು ಭರ್ಜರಿ ಕ್ಯಾಂಪೇನ್ ಮಾಡಲಿದ್ದಾರೆ. ವಿವಿಧ ಸಮುದಾಯಗಳ ಮುಖಂಡರ ಜೊತೆಗೆ ಸಭೆ ನಡೆಸಿ ಬಳಿಕ ಶ್ರೀನಿವಾಸ್ ಪರವಾಗಿ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಅಖಾಡಕ್ಕೆ ವಿಜೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಲಿಂಗಾಯತ ಮುಖಂಡರ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಮಾಜಿ ಸಚಿವ SA ರವೀಂದ್ರನಾಥ್, S ಶಿವಶಂಕರ್, ಶಿವಯೋಗಿ ಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ ನಾಗಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಿಸೋಕೆ ಕಸರತ್ತು ನಡೆಸಲಾಗ್ತಾ ಇದೆ. ಉಪಚುನಾವಣೆ ಎರಡು ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಈ ಹಿಂದೆ ಅಲ್ಪ ಮತದಿಂದ ಸೋತಿದ್ವಿ. ಈ ಬಾರಿ ಗೆಲುವು ನಿಶ್ಚಿತ ಅಂತ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಒಳ ಮೀಸಲಾತಿ ವಿಚಾರ ಸಿದ್ದರಾಮಯ್ಯ ಎಲ್ಲರಲ್ಲೂ ಗೊಂದಲ ಮೂಡಿಸಿದ್ದಾರೆ. ಹಾಗಾಗಿ ದಲಿತರು, ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಈ ಬಾರಿ ದಾವಣಗೆರೆಯಲ್ಲಿ ಮುಸ್ಲಿಮರು ಬಿಜೆಪಿಗೆ ಮತ ಹಾಕ್ತಾರೆ. ಬಿಜೆಪಿ ಸರ್ಕಾರ ಯಾರಿಗೂ ಮೋಸ ಮಾಡಿಲ್ಲ ಅಂತಂದ್ರು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಸೂರಜ್ ಜೊತೆ ರೀಲ್ಸ್ ಮೂಲಕ ಖ್ಯಾತಿ ಪಡೆದ ಅಜ್ಜಿ ನಿಧನರಾಗಿದ್ದಾರೆ. ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ರೀಲ್ಸ್ ಅಜ್ಜಿ ಲಕ್ಷ್ಮೀನಾಯಕ್ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. 93ನೇ ವಯಸ್ಸಿನಲ್ಲೂ ಲಕ್ಷ್ಮೀನಾಯಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚುತ್ತಿದ್ರು. ರೀಲ್ಸ್ ಮೂಲಕ ರಾಜ್ಯದಾದ್ಯಂತ ಖ್ಯಾತಿಯನ್ನು ಪಡೆದು ರೀಲ್ಸ್ ಅಜ್ಜಿ ಅಂತಲೇ ಖ್ಯಾತಿ ಪಡ್ಕೊಂಡಿದ್ರು. ಅಜ್ಜಿ ಲಕ್ಷ್ಮೀನಾಯಕ್ ನಿಧನಕ್ಕೆ ಅವರ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಶುದ್ಧ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಜಿಲ್ಲೆಯಲ್ಲಿ 136 ಶುದ್ಧ ಕುಡಿಯೋ ನೀರಿನ ಘಟಕ ಕಳೆದ 1.5 ವರ್ಷದಿಂದ ಬಂದ್ ಆಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಒಟ್ಟು 6 ತಾಲೂಕುಗಳಿದ್ದು 1239 ಶುದ್ಧ ಕುಡಿಯೋ ನೀರಿನ ಘಟಕ ಹೊಂದಿದೆ. ಈ ಪೈಕಿ 136 ನೀರಿನ ಘಟಕಗಳು ಕೆಟ್ಟು ನಿಂತಿದ್ದು 1103 ಘಟಕಗಳಿಂದ ಮಾತ್ರ ನೀರು ಬರ್ತಾ ಇದೆ. ಇನ್ನು ಕೆಲವು ಕಡೆ ಗುತ್ತಿಗೆದಾರರು ಕರೆಂಟ್ ಬಿಲ್ ಕಟ್ಟಿಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಹೊಸ ಯಲ್ಲಾಪುರ ಲಕ್ಕಮ್ಮಹಳ್ಳಿಯಲ್ಲಿರುವ ತ್ಯಾಜ್ಯ ಸಂಗ್ರಹ ಘಟಕ ಈಗ ಜನರಿಗೆ ಭಯ ಹೆಚ್ಚು ಮಾಡಿದೆ. ಬೇಸಿಗೆಯಲ್ಲಿ ಕಸಕ್ಕೆ ಬೆಂಕಿ ಬಿದ್ದರೆ ಏನಾಗುತ್ತೋ ಅಂತ ಟೆನ್ಷನಲ್ಲಿ ಜನ ಇದ್ದಾರೆ. ಧಾರವಾಡದ ಹೃದಯ ಭಾಗದಲ್ಲೇ ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿ ಕಸದ ಪ್ಲಾಂಟ್ ನಿರ್ಮಾಣ ಆಗಿದೆ. ಕಸದ ರಾಶಿಗೆ ಬೆಂಕಿ ಬಿದ್ದರೆ 1 ವಾರ ಬೆಂಕಿ ಆರಲ್ಲ. ಇಡೀ ಏರಿಯಾ ಹೊಗೆಮಯ ಆಗುತ್ತೆ. ಹೊಗೆಯಿಂದ 10 ವಾರ್ಡ್ಗಳ ಜನಕ್ಕೆ ಸಮಸ್ಯೆ ಆಗುತ್ತೆ. ಅಸ್ತಮಾ ಸೇರಿ ಹಲವು ಕಾಯಿಲೆ ಬರ್ತಾ ಇದೆ. ಕೂಡಲೇ ಪಾಲಿಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಿಸಿಲ ಝಳಕ್ಕೆ ಕರಾವಳಿಗರು ತತ್ತರಿಸಿ ಹೋಗ್ತಾ ಇದ್ದಾರೆ. ಮಂಗಳೂರು ನಗರ ಸಹಿತ ಹಲವೆಡೆ ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ತಾಪಮಾನ ಏರಿಕೆ ಆಗ್ತಿರುವುದನ್ನು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ.
ಹೀಟ್ ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳೋಕೆ ಮುಂಜಾಗ್ರತಾ ಕ್ರಮ ವಹಿಸಿದೆ. ಲೋಕ ಕಲ್ಯಾಣಾರ್ಥವಾಗಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ವಿರೂಪಾಕ್ಷ ಶಿವನ ದೇಗುಲದಲ್ಲಿ 7 ದಿನಗಳ ಕಾಲ ಶ್ರೀ ರುದ್ರ ಮಹಾಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಗಾ ಸಾಧುಗಳ ನೇತೃತ್ವದಲ್ಲಿ ರುದ್ರ ಮಹಾಯಜ್ಞ ನಡೆಯಲಿದೆ. ಕೊಪ್ಪಳದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋ ದಿಟ್ಟ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯು ಸಭೆ ನಡೆಸಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಬಳಿಕ ವಿವಿಧ ಹೋಟೆಲ್, ಗ್ಯಾರೇಜ್, ಬೇಕರಿ ಇರಬಹುದು ಹಾಗೂ ಅಂಗಡಿಗಳಲ್ಲಿ ದಾಳಿ ನಡೆಸಿ ಬಾಲಕಾರ್ಮಿಕರಿರೋ ಬಗ್ಗೆ ಪರಿಶೀಲನೆ ಮಾಡಿದ್ರು. ಕರಪತ್ರಗಳನ್ನು ಹಂಚಿಕೆ ಮಾಡಿ ಜಾಗೃತಿ ಮೂಡಿಸಿದ್ರು. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಪೊಲೀಸ್ ಇಲಾಖೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. 46ನೇ ತಂಡದ ಪ್ರತಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ ಕೆಪಿಎ ಕವಾಯತು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದ್ದು ಪಿಎಸ್ಐ ಪ್ರತಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಇದಕ್ಕೂ ಮುನ್ನ ಪೊಲೀಸರಿಂದ ಪಥ ಸಂಚಲನ ನಡೆಯಿತು. ಬಳಿಕ ಮಾತನಾಡಿದ ಸಿಎಂ, ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ. ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಕರೆ ಕೊಟ್ಟರು. ಇನ್ನು ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಪ್ರಶಿಕ್ಷಣಾರ್ಥಿ ಮಹಿಳಾ ಪಿಎಸ್ಐ ಕುಸಿದು ಬಿದ್ದಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲು ನೀರು ಕುಡಿಸಿ ಅಂತ ಹೇಳಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಪಥ ಸಂಚಲನದ ಬಳಿ ನಿಂತಿದ್ದ ವೇಳೆ ತಲೆ ಸುತ್ತಿನಿಂದಾಗಿ ಅವರು ಕುಸಿದು ಬಿದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾರಿಗೆ ಮಹಿಳೆಯೊಬ್ಬರು ಅಡ್ಡ ಹಾಕಿರೋ ಘಟನೆ ಮೈಸೂರಿನ ಟಿಕೆ ಲೇಔಟ್ ಮನೆ ಬಳಿ ನಡೆದಿದೆ. ಚಿನ್ನ ಕಳವು ಸಂಬಂಧ ಮಹಿಳೆ ದೂರು ಕೊಟ್ಟಿದ್ರು. ಆದರೆ ಈವರೆಗೂ ಚಿನ್ನ ಕದ್ದ ಕಳ್ಳರು ಪತ್ತೆ ಆಗದ ಹಿನ್ನೆಲೆ ಸಿಎಂ ಬಳಿ ಮನವಿ ಮಾಡೋಕೆ ಮಹಿಳೆ ಬಂದಿದ್ದಾರೆ. ಈ ವೇಳೆ ಸಿಬ್ಬಂದಿ ಸಿಎಂ ಭೇಟಿಯಾಗೋಕೆ ಅವಕಾಶ ಕೊಡದ ಹಿನ್ನೆಲೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಕಾರಿಗೆನೇ ಅಡ್ಡ ಬಂದು ಪೊಲೀಸರು ಮಹಿಳೆಯನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿರೋ ಘಟನೆ ನಡೆದಿದೆ. ಬೆಂಗಳೂರಿನ ಜೈಲಿನ ವಿಡಿಯೋ ಮತ್ತೆ ವೈರಲ್ ಆಗಿದೆ. ಜೈಲಿನ ಒಳಗಡೆ ಮೊಬೈಲ್, ಟಿವಿ ಜೊತೆಗೆ ನೆಟ್ಫ್ಲಿಕ್ಸ್ನಂತಹ ಐಷಾರಾಮಿ ಸೌಲಭ್ಯಗಳನ್ನು ಕೈದಿಗಳು ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂತಹ ವಿಡಿಯೋ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಈ ಸೌಲಭ್ಯಗಳನ್ನು ಅಲೋಕ್ ಕುಮಾರ್ ಅವರೇ ಒದಗಿಸಿದ್ದಾರೆ ಅಂತ ವಿಡಿಯೋದಲ್ಲಿ ಕೈದಿಗಳು ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇನ್ನು ಸೆಂಟ್ರಲ್ ಜೈಲ್ನ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜೈಲ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಇದೇ ವೇಳೆ ಕೈದಿಗಳನ್ನು ಅಕ್ಷರಗಳ ಆಧಾರದ ಮೇಲೆ ಬಾರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಕೈದಿಗಳು ವಿಡಿಯೋ ಬಿಟ್ಟಿದ್ದಾರೆ ಎನ್ನಲಾಗಿದೆ. ದರ್ಶನ್, ಅಭಿ, ಆಂಡ್ರೋಸ್ ಎನ್ನುವ 3 ಕೈದಿಗಳು ಬೇಕಂತಲೇ ಕೃತ್ಯ ಮಾಡಿದಾರಂತೆ. ಸದ್ಯ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ವಿರುದ್ಧ ಕೇಸ್ ದಾಖಲಾಗಿದ್ದು 3 ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಜೈಲಲ್ಲಿ ಮೊಬೈಲ್ಗಳನ್ನು ಕೈದಿಗಳು ಎಲ್ಲೆಲ್ಲ ಬಚ್ಚಿಡ್ತಾರೆ ಅನ್ನೋದು ಪರಿಶೀಲನೆ ವೇಳೆ ಬಯಲಾಗಿದೆ. ಕೈದಿಗಳು ಜೈಲಿನಿಂದಲೇ ವಿಡಿಯೋ ಮಾಡಿ ಹರಿಬಿಟ್ಟ ಬೆನ್ನಲ್ಲೇ ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನಲ್ಲಿ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಈ ವೇಳೆ ಬಳಸಿದಂತಹ ಹಾಲಿನ ಪ್ಯಾಕೆಟ್ಗಳಲ್ಲಿ ಸುತ್ತಿ ಮೊಬೈಲ್ ಡ್ರೈನೇಜ್ ನೀರು ಹೋಗುವ ಜಾಗದಲ್ಲಿ ಮುಚ್ಚಿಟ್ಟಿರೋದು ಕಂಡಿದೆ. ಅಧಿಕಾರಿಗಳು ಆರೋಪಿಗಳ ಕೈಯಿಂದಲೇ ಮೊಬೈಲ್ ಹೊರಗಡೆ ತೆಗೆಸಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಸಿಗರೆಟ್ ಸಾಗಾಟ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಂಗ್ಕಾಂಗ್, ಕೌಲಾಲಂಪುರ್, ಸಿಂಗಾಪುರ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ 50 ಲಕ್ಷ ಮೌಲ್ಯದ ಸಿಗರೆಟ್ ಸೀಸ್ ಮಾಡಲಾಗಿದೆ. ಘಟನೆ ಸಂಬಂಧ ಏರ್ಪೋರ್ಟ್ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಬೆಂಗಳೂರು ಮೂಲದ ಅಬ್ದುಲ್ ಬಶೀದ್ ಮಗ ಮೊಹಮ್ಮದ್ ಅಶಿಕ್ ಸೇರಿ ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಹುಸೇನ್ ಖಾನ್ ಬಂಧಿತರು. ಕಾಂಬೋಡಿಯಾದಲ್ಲಿ ಕಡಿಮೆ ಬೆಲೆಗೆ ಸಿಗರೆಟ್ ಖರೀದಿ ಮಾಡಿ ಬೆಂಗಳೂರಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಖಚಿತ ಮಾಹಿತಿಯ ಮೇರೆಗೆ ಏರ್ಪೋರ್ಟ್ನಲ್ಲೇ ದಾಳಿ ಮಾಡಿದ ಪೊಲೀಸರು 2 ಲಕ್ಷ ನಕಲಿ ಸಿಗರೆಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಗ್ರಾಹಕರ ಸೋಗಿನಲ್ಲಿ ಜ್ಯುವೆಲರಿ ಶಾಪ್ಗೆ ಬಂದ ಕದೀಮರು ಚಿನ್ನದ ಸರ ಎಗರಿಸಿ ಪರಾರಿಯಾಗಿರೋ ಘಟನೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಸುಮಾರು 12 ಗ್ರಾಂ ಚಿನ್ನದ ಸರ ಕದ್ದು ಆಟೋ ಹತ್ತಿ ಪರಾರಿಯಾಗಿದ್ದಾನೆ. ಆರೋಪಿಗಳ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಭಾರತೀಯ ಸೇನೆಯ ಉತ್ತರ ಕಮಾಂಡ್ ಪದಕ ಪ್ರದಾನ ಸಮಾರಂಭ ನಡೆಯಿತು. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ ಜಿಲ್ಲೆಯ ಪ್ರಧಾನ ಕಚೇರಿಯಲ್ಲಿ 2026ರ ಉತ್ತರ ಕಮಾಂಡ್ ಪದಕ ಪ್ರದಾನ ಸಮಾರಂಭ ಜರುಗಿತು. ಈ ವೇಳೆ 92 ಜನರಿಗೆ ವಿವಿಧ ಸೇವಾ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಜಮ್ಮು ಮತ್ತು ಕಾಶ್ಮೀರದ ಭಾರೀ ಹಿಮಪಾತ ಉಂಟಾಗಿದೆ. ಗುರೇಜ್ ಮತ್ತು ತುಲಾಯಿಲ್ ಸೇರಿದಂತೆ ಬಂಡೀಪೋರಾ ಜಿಲ್ಲೆಯ ಎತ್ತರದ ಪ್ರದೇಶಗಳಲ್ಲಿ ಭಾರೀ ಹಿಮಪಾತ ಆಗಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ 85 ಕಿಲೋಮೀಟರ್ ಉದ್ದದ ಬಂಡೀಪೋರಾ ಗುರೇಜ್ ರಸ್ತೆ ಕ್ಲೋಸ್ ಮಾಡಲಾಗಿದೆ.
ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಮ್ಯಾರಥಾನ್ ಆಯೋಜನೆ ಮಾಡಿದೆ. ಅಂತಾರಾಷ್ಟ್ರೀಯ ಮ್ಯಾರಥಾನ್ನಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ಭಾಗಿಯಾಗಿದ್ದಾರೆ. ಅಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮ್ಯಾರಥಾನ್ನಲ್ಲಿ ಭಾಗಿಯಾದರು. ತಮಿಳುನಾಡಿನಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರು ಪಾಮ್ ಸಂಡೇ ಆಚರಿಸ್ತಾ ಇದ್ದಾರೆ. ತಿರುಚಿರಾಪಳ್ಳಿಯ ಸೇಂಟ್ ಮೇರಿ ಕ್ಯಾಥೆಡ್ರಲ್ನಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಪಾಮ್ ಸಂಡೇ ಆಚರಿಸ್ತಾ ಇದ್ದಾರೆ. ಏಸು ಕ್ರಿಸ್ತನ ಜೆರುಸಲೆಂ ಪ್ರವೇಶದ ಸ್ಮರಣಾರ್ಥವಾಗಿ ಪಾಮ್ ಸಂಡೇ ಆಚರಿಸಲಾಗುತ್ತೆ. ಅತ್ತ ತೂತುಕುಡಿಯ ಸೇಕ್ರೆಡ್ ಹಾರ್ಟ್ ಕ್ಯಾಥೆಡ್ರಲ್ನಲ್ಲೂ ಪಾಮ್ ಸಂಡೇಯನ್ನು ಆಚರಿಸಿ ಭಕ್ತಿಯಿಂದ ಏಸು ಕ್ರಿಸ್ತನನ್ನ ಪ್ರಾರ್ಥನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಮೀರತ್ನ ಸೂರ್ಯ ಪ್ಲಾಜಾದಲ್ಲಿರುವ ಮೊಬೈಲ್ ಅಂಗಡಿಗೆ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಅಸ್ಸಾಂನಲ್ಲಿ ವಿಜಯ್ ಸಂಕಲ್ಪ ರ್ಯಾಲಿಗೂ ಮುನ್ನ ಬಿಜೆಪಿ ಕಾರ್ಯಕರ್ತರು ದೀಪಗಳೊಂದಿಗೆ ಕೇಂದ್ರ ಸಚಿವ ಅಮಿತ್ ಶಾ ಭಾವಚಿತ್ರವನ್ನು ರಚಿಸಿದ್ದಾರೆ. ಸೋನಿತ್ಪುರ ಜಿಲ್ಲೆಯ ದುಲಿಯಾಜಿಯಲ್ಲಿ ನಡೆಯುವ ವಿಜಯ್ ಸಂಕಲ್ಪ ರ್ಯಾಲಿಗೂ ಮುನ್ನ 3,000 ದೀಪಗಳನ್ನು ಬೆಳಗಿಸಿ ಕೇಂದ್ರ ಸಚಿವ ಅಮಿತ್ ಶಾ ಭಾವಚಿತ್ರವನ್ನು ಬೆಂಬಲಿಗರಿಂದ ರಚಿಸಲಾಗಿದೆ.